ಕೋರ್ಟ್ಗೆ ನಟ ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನು ಹಾಜರುಪಡಿಸಿದ್ದಾರೆ. ವಕೀಲರನ್ನ ಕೋರ್ಟ್ ಹಾಲ್ಗೆ ಬಿಟ್ಟಿಲ್ಲ ಪೊಲೀಸರು. ಅಂದರೆ ದರ್ಶನ್ ಪರ ವಕೀಲರನ್ನ ಕೋರ್ಟ್ ಹಾಲ್ ಮುಂದೆ ನೆರೆದಿದ್ದಾರೆ ವಕೀಲರು, ಆದರೆ ಯಾರನ್ನೂ ಕೂಡ ಕೋರ್ಟ್ ಹಾಲ್ಗೆ ಬಿಟ್ಟಿಲ್ಲ. ಅದೇನೋ ಜಾಮೀನಿಗೆ ಅರ್ಜಿ ಸಲ್ಲಿಸ್ತೀವಿ ಅವೆಲ್ಲ ಇವಾಗಿಲ್ಲ. ಮೊದಲಿಗೆ ಈಗ ನ್ಯಾಯಾಧೀಶರ ಮುಂದೆ ಪೊಲೀಸರೇ ಅವ್ರನ್ನ ಹಾಜರುಪಡಿಸಬೇಕು. ಹಾಗಾಗಿ ಈಗ ಯಾವ ವಕೀಲರನ್ನು ಕೂಡ ಬಿಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ ಈ 13 ಜನರಿಗೆ ಬೇಲ ಅಥವಾ ಜೈಲ. ಬೇಲ್ ಅಂತಂದರೆ ಅಕಸ್ಮಾತ್ ಏನಾದರೂ ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಕೊಟ್ಟರೆ ಜೈಲಾಗುತ್ತೆ, ಇಲ್ಲ ಅಂದರೆ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಈಗ ಒಂದು ವೇಳೆ ಏನಾದರೂ ಪೊಲೀಸ್ ಕಸ್ಟಡಿ ಕೊಟ್ಟರೆ ಇವ್ರನ್ನ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡೋಗಿ ವಿಚಾರಣೆ ಮಾಡೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಖಂಡಿತ. ಯಾಕೆಂದ್ರೆ ಇವತ್ತು ನಡೆದಂತ ಬೆಳವಣಿಗೆಗಳೇನಿತ್ತು, ಜೊತೆಗೆ ಪೊಲೀಸ್ ಠಾಣೆಯ ಮುಂದೆ ದರ್ಶನ್ ಅವರ ಅಭಿಮಾನಿಗಳು ಜೊತೆಗೆ ಒಂದಷ್ಟು ಜನಗಳು ಬಂದಿದ್ದ ಹಿನ್ನೆಲೆಯಲ್ಲಿ ಒಂದಷ್ಟು ತೊಂದರೆಗಳಾಗುವಂತ ಪ್ರಮೇಯವು ಕೂಡ ಎದುರಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಬೇರೊಂದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆಯನ್ನ ಮಾಡುವಂತದ್ದು, ಹೇಳಿಕೆಗಳನ್ನ ಪಡ್ಕೊಳ್ಳುವಂತದ್ದು ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಅವರನ್ನ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅಥವಾ ಇನ್ನೊಂದು ಯಾವ್ದಾದ್ರು ಪೊಲೀಸ್ ಠಾಣೆಯಲ್ಲಿ ಇಟ್ಟೇ ವಿಚಾರಣೆ ಮಾಡ್ಬೇಕು ಅಂತ ಯಾವುದೇ ರೀತಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರನ್ನ ಬೇರೊಂದು ಯಾವ್ದಾದ್ರು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಗೌಪ್ಯವಾಗಿ ಇಟ್ಕೊಂಡು ಅವರನ್ನ ವಿಚಾರಣೆ ಮಾಡುವಂತದ್ದು ಅಥವಾ ಇಂಟ್ರಾಗೇಷನ್ ಸೆಲ್ಗಳೇನಿರ್ತವೆ ಆ ಸೆಲ್ಗಳಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರವಿಂದ್, ಇಲ್ಲಿ ಎಂದು ಪ್ರಮುಖವಾಗಿ ಗಮನಿಸಬೇಕಾದಂತದ್ದು ಏನಂದ್ರೆ, ವಕೀಲರನ್ನ ಏನು ಒಳಗಡೆ ಹಾಜರಾಗ್ಲಿಕ್ಕೆ ಬಿಟ್ಟಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತವೆ. ಆ ರೀತಿ ಬಿಡದೇ ಇರಲಿಕ್ಕೆ ಸಾಧ್ಯತೆಗಳು ತೀರಾ ಕಡಿಮೆ. ಅರವಿಂದ್, ಎಲ್ಲರಿಗೂ ಕೂಡ ಅವದೇ ಆದ ಹಕ್ಕಿರ್ತವೆ. ಆದ್ರೆ ಇವತ್ತು ಹಾಜರಾದ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೊಡಿ, ಅವರನ್ನ ಜಾಮೀನನ್ನ ಇವತ್ತು ಪರಿಗಣನೆಗೆ ತೆಗೆದುಕೊಳ್ಳಲ್ಲ ನ್ಯಾಯಾಲಯ. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಿ, ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟ ನಂತರ ಬಳಿಕ ನಾವು ಅವರನ್ನ ಪೊಲೀಸ್ ಕಸ್ಟಡಿಗೆ ಅಂದ್ರೆ ರೆಗ್ಯುಲರ್ ಬೇಲ್ಗೆ ಹಾಕೊಳ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡೋ ಸಾಧ್ಯತೆಗಳಿರ್ತವೆ. ಆದ್ರೆ ಏನು ದರ್ಶನ್ ಅವರ ವಿರುದ್ಧ, ಯಾಕೆಂದ್ರೆ ಪೊಲೀಸರು ಕೂಡ ಪಿ ಅವ್ರನ್ನ ಈಗಾಗಲೇ ಎಂಗೇಜ್ ಅನ್ನ ಮಾಡ್ಕೊಂಡಿರ್ತಾರೆ. ಅವರು ಕೂಡ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ ನಂತರ ಪೊಲೀಸ್ ಕಸ್ಟಡಿನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಪೊಲೀಸರು ಕೂಡ ಮಾಡುವಂತದ್ದು. ಆದ್ರೆ ಇನ್ನ ದರ್ಶನ್ ಪರ ವಕೀಲರು ಏನಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ಹೇಳಿ ಮನವಿ ಮಾಡುವಂತ ಸಾಧ್ಯತೆಗಳು ಇದಾವೆ. ನ್ಯಾಯಾಂಗ ಬಂಧನಕ್ಕೆ ಕಳಿಸಿರೋರು ರೆಗ್ಯುಲರ್ ಬೇಲ್ಗೆ ಹಾಕೊಳ್ಳಿಕ್ಕೆ. ಥ್ಯಾಂಕ್ ಯು. ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ.